ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಆಷಾಢ ಮಾಸದ ಅಮಾವಾಸ್ಯೆ. ನಾವು ಆಷಾಢ ಮಾಸದ ಅಮಾವಾಸ್ಯೆಯನ್ನ ಮನ್ನೆತ್ತಿನ ಅಮಾವಾಸ್ಯೆ ಅಂತ ಆಚರಿಸ್ತೀವಿ. ಹಾಗಾದ್ರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ನೋಡೋಣ ಬನ್ನಿ. ಅಮಾವಾಸ್ಯೆ ತಿಥಿ ಆರಂಭವಾಗುವುದು 13 ಜುಲೈ ಸೋಮವಾರ ಸಂಜೆ 6:49ಕ್ಕೆ ಆರಂಭವಾಗುತ್ತೆ ಮತ್ತೆ ಮುಕ್ತಾಯವಾಗುವುದು ಜುಲೈ 14 ಮಧ್ಯಾಹ್ನ 3:12ಕ್ಕೆ. ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದು ಮಂಗಳವಾರ. ಇಲ್ಲಿ ನೋಡೋಣ ಬನ್ನಿ, ಹಾಗಾದ್ರೆ ನಾವು ಯಾವ ದಿವಸ ಅಮಾವಾಸ್ಯೆನ ಆಚರಿಸಬಹುದು ಅಂತ. ಇಲ್ಲಿ ಪೂಜೆಗೆ ಉತ್ತಮವಾದ ಸಮಯ ಮತ್ತು ಅಮಾವಾಸ್ಯೆನ ಆಚರಿಸಲಿಕ್ಕೆ ಉತ್ತಮವಾದ ದಿನ ಯಾವುದು ಅಂದ್ರೆ ಜುಲೈ 14 2026 ಮಂಗಳವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನ 3:12 ನಾವು ಪೂಜೆಯನ್ನ ಮಾಡ್ಬೋದು, ಅಮಾವಾಸ್ಯೆಯನ್ನ ಆಚರಿಸಬಹುದು. ಹಾಗಾದ್ರೆ ಈ ಮನ್ನೆತ್ತಿನ ಅಮಾವಾಸ್ಯೆ ವಿಶೇಷತೆ ಏನಂದ್ರೆ ಈ ಮನ್ನೆತ್ತಿನ ಅಮಾವಾಸ್ಯೆ ದಿನ ರೈತರು ತಮ್ಮ ಎತ್ತುಗಳನ್ನ ಹಾಗೆ ಭೂಮಿಯನ್ನ ಎಲ್ಲವನ್ನೂ ಪೂಜೆ ಮಾಡಿ ಎತ್ತುಗಳ ಗೌರವಿಸ್ತಾರೆ. ಹಾಗೂ ಮಣ್ಣಿನ ಏನು ಮಾರ್ಕೆಟ್ ಅಲ್ಲಿ ಸಿಗುವಂತ ಮಣ್ಣಿನ ಎತ್ತುಗಳನ್ನು ತಂದು ಸಹ ಕೆಲವೊಬ್ರು ಪೂಜೆಯನ್ನ ಮಾಡ್ತಾರೆ. ಯಾಕಂದ್ರೆ ಅವು ನಮ್ಗೆ ಬೆಳೆ ಕೊಡ್ತವೆ, ನಮ್ಗೆ ಎಷ್ಟೋ ಸಹಾಯ ಮಾಡ್ತವೆ. ಅವಕ್ಕೂ ನಾವು ಗೌರವ ಸಲ್ಲಿಸೋಗೋಸ್ಕರ ಇದು ಮನ್ನೆತ್ತಿನ ಅಮಾವಾಸ್ಯೆ ಅಂತ ಆಚರಿಸ್ತಾರೆ. ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ತಗೊಂಬಂದು ಮಣ್ಣಿನ ಮೂರ್ತಿಗಳನ್ನ ತಗೊಂಬಂದು ಅವಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿ ನೈವೇದ್ಯವನ್ನು ತೋರಿಸಿ ಈ ಹಬ್ಬವನ್ನ ಆಚರಿಸ್ತಾರೆ. ಹಾಗಾದ್ರೆ ಇಲ್ಲಿ ಮತ್ತೆ ನೋಡೋಣ ಬನ್ನಿ, ಈ ಅಮಾವಾಸ್ಯೆಯ ರಾಶಿ ಫಲ ಹೇಗಿದೆ ಅಂತ. ವೃಷಭ ರಾಶಿಯವರು ಉದ್ಯೋಗ, ಹಣಕಾಸು ಮತ್ತು ಕುಟುಂಬದಲ್ಲಿ ಶುಭ ಫಲ ಇದೆ. ಸಿಂಹ ರಾಶಿಯವರಿಗೆ ಹೊಸ ಅವಕಾಶಗಳಿವೆ, ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹಾಗಾದ್ರೆ ಉಳಿದ ರಾಶಿಗಳನ್ನ ನೋಡೋಣ ಬನ್ನಿ. ತುಲಾ ರಾಶಿ, ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ, ಸ್ನೇಹಿತರ ಸಹಕಾರ ಸಿಗಲಿದೆ. ಧನರಾಶಿ, ಪ್ರಯಾಣ, ಧಾರ್ಮಿಕ ಕಾರ್ಯಗಳು ಮತ್ತು ಹೊಸ ಯೋಜನೆಗಳಿಗೆ ಅನುಕೂಲವಾಗಿದೆ. ಕುಂಭ ಇದೇನಾಗುತ್ತೆ, ದಾಂಪತ್ಯ ಜೀವನದಲ್ಲಿ ವೃತ್ತಿ ಉತ್ತಮ ಬೆಳವಣಿಗೆ ಇದೆ. ಇನ್ನು ಉಳಿದ ರಾಶಿಗಳು ಅವ್ರಿಗೂ ಉತ್ತಮವಾಗಿದೆ, ಆದ್ರೆ ಈ ಕೆಲವೊಂದು ರಾಶಿಗಳಿಗೆ ಅತಿ ಉತ್ತಮವಾಗಿದೆ ಈ ಅಮಾವಾಸ್ಯೆ. ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.